ತ್ರಿಪದಿ ಕವಿ ಸರ್ವಜ್ಞನ ಹೆಸರು ಕೇಳಿದರೆ ಸಾಕು, ಏನೋ ಉತ್ಸಾಹ, ಸರಳತೆಯ ಭಾವ, ಸ್ಫೂರ್ತಿಯ ಚಿಲುಮೆ. ಕನ್ನಡ ಭಾಷೆ ಸುಲಿದ ಬಾಳೆಹಣ್ಣಿನಂತೆ, ಉಷ್ಣವಳಿದ ಹಾಲಿನಂತೆ ಎಂಬ ಮಾತನ್ನು ನಿಜ ಮಾಡಿದ ವ್ಯಕ್ತಿ ಸರ್ವಜ್ಞ. ಸರ್ವಜ್ಞ ತನ್ನ ವಚನಗಳಲ್ಲಿ ಸರಳ ನೇರ ಮಾತುಗಳ ಮೂಲಕ ಹೇಳಬೇಕಾದ ವಿಷಯವನ್ನು ಕೇವಲ 3 ಸಾಲುಗಳಲ್ಲಿ ಉಮೇಯ ಬಳಸಿ ಜನರಿಗೆ ತಿಳಿಸಬೇಕಾದ ವಿಷಯವನ್ನು ಅರ್ಥ ಮಾಡಿಸಿದವರು ಸರ್ವಜ್ಞ. ಸರ್ವಜ್ಞನ ವಚನಗಳು ಕೇವಲ ಒಂದು ವರ್ಗಕ್ಕೆ ಅಥವಾ ಒಂದು ವಯೋಮಾನಕ್ಕೆ ಸೀಮಿತವಾಗಿರದೆ ಎಲ್ಲರಿಗೂ ಅನ್ವಯವಾಗುವಂತಿವೆ. ಜೀವನದಲ್ಲಿ ನೊಂದವರಿಗೆ ಸ್ಫೂರ್ತಿಯಾಗಿ, ಅಹಂಕಾರದಲ್ಲಿರುವವರಿಗೆ ಎಚ್ಚರಿಕೆಯಾಗಿ, ವಿದ್ಯಾರ್ಥಿಗಳಿಗೆ ಆಶಾಕಿರಣವಾಗಿವೆ. ಕವಿ ಸರ್ವಜ್ಞನ ವಚನಗಳಲ್ಲಿ ಎಲ್ಲ ರಂಗಗಳ ಉಲ್ಲೇಖವಿದೆ. ಕಲೆ, ಸಂಗೀತ, ಸಾಹಿತ್ಯ, ರಾಜಕೀಯ, ಆರ್ಥಿಕ, ಸಾಮಾಜಿಕ, ಐತಿಹಾಸಿಕ, ಶೈಕ್ಷಣಿಕ ಹೀಗೆ 10 ಹಲವಾರು ವಿಚಾರಗಳಿಗೆ ಒತ್ತು ನೀಡಿದ್ದಾರೆ. ಒಬ್ಬ ಸಾಮಾನ್ಯ ಪುಷ್ಪದತ್ತ ಎನ್ನುವ ವ್ಯಕ್ತಿ ಸರ್ವಜ್ಞನಾಗಿದ್ದು, ತಾನೇ ಹೇಳಿದ ಹಾಗೆ ಸರ್ವರೊಳಗೊಂದೊಂದು ನುಡಿ ಕಲಿತು ವಿದ್ಯೆಯ ಪರ್ವತವೇ ಆಗಿದ್ದಾನೆ. 16-17ನೇ ಶತಮಾನಗಳಲ್ಲಿ ಬರೆದ ವಚನಗಳು ಇಂದಿನ ಸಾಮಾಜಿಕ ಜಾಲತಾಣ ಯುಗದಲ್ಲಿ ಅನ್ವಯವಾಗುವಂತಿವೆ. ಇವರ ವಚನಗಳನ್ನು ಉಳಿಸುವುದು ಮತ್ತು ಮುಂದಿನ ಪೀಳಿಗೆಗೆ ತಲುಪಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಈ ನಿಟ್ಟಿನಲ್ಲಿ ವರ್ತಮಾನ ಮತ್ತು ಭವಿಷ್ಯದ ಕೊಂಡಿಯಾಗಿರುವ ಮಕ್ಕಳೊಂದಿಗೆ ಸರ್ವಜ್ಞನ ವಚನಗಳನ್ನು ಹೇಳಿಸುವ ಮತ್ತು ಅದರ ಅರ್ಥ ವಿಶ್ಲೇಷಿಸುವ ಒಂದು ಸಣ್ಣ ಪ್ರಯತ್ನ ಮಾಡುತ್ತಿದ್ದೇವೆ. ತಮ್ಮೆಲ್ಲರ ಪ್ರೋತ್ಸಾಹ, ಹಾರೈಕೆ, ಆಶೀರ್ವಾದ ನಮ್ಮ ಮೇಲಿರಲಿ. ನಮ್ಮ ಸರ್ವಜ್ಞ, ನಮ್ಮ ಕರ್ನಾಟಕ. ಧನ್ಯವಾದಗಳು.